ಬಡ ಕುಟುಂಬಕ್ಕೆ ದವಸ ಧಾನ್ಯ ವಿತರಣೆ ಅಂಬಿರಾಜ್ ಮ್ಯಾಕಲ್. ಕರ್ನಾಟಕ ರಕ್ಷಣಾ ಸೇನೆ ಸಂಘಟನೆ ಪದಾಧಿಕಾರಿಗಳು ಸೇರಿ ತಿಂಗಳಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮ ಕಡ್ಡಾಯವಾಗಿ ಆಯೋಜಿಸಲು ನಿರ್ಧರಿಸಿದ್ದೇವೆ ಎಂದು ಸಂಘದ ತಾಲೂಕು ಅಧ್ಯಕ್ಷ ಅಂಬಿರಾಜ್ ಮ್ಯಾಕಲ್ ಹೇಳಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನೂತನ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಮಾತನಾಡಿದ ಅವರು, ಗಂಗಾನಗರದಲ್ಲಿರುವ ಸುಮಾರು 80 ವರ್ಷದ ಅಜ್ಜಿ ಲಾಲ್ಬಿ ಮತ್ತು ಅವರ ಮಗ ಹುಸೇನ್ ಬಾಷಾ ಅವರಿಗೆ ತಿಂಗಳಿಗೆ ಆಗುವಷ್ಟು ದವಸ ಧಾನ್ಯಗಳನ್ನು ಕೊಡಲಾಗಿದೆ ಎಂದೇಳಿ. ಜೊತೆಗೆ ಕರ್ನಾಟಕ ರಕ್ಷಣಾ ಸೇನೆ ಉದ್ದೇಶ ಸಿಂಧನೂರು ತಾಲೂಕಿನಲ್ಲಿ ಹಲವಾರು ಸಮಸ್ಯೆಗಳ ಕುರಿತು ಧ್ವನಿ ಎತ್ತುವುದು, ಈ ನಾಡಿನ ಭಾಷೆ, ನೆಲ, ಜಲ ಉಳಿವಿಗಾಗಿ ಹೋರಾಟ ಮಾಡಿ ನೊಂದವರ ಬಾಳಿಗೆ ಬೆಳಕಾಗುವುದೇ ಸಂಘಟನೆ ಉದ್ದೇಶವಾಗಿದೆ. ಈ ವೇಳೆ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿದ್ದು ಹೂಗಾರ್, ಜೆಡಿಎಸ್ ಯುವ ಮುಖಂಡ ವೀರಬಾಹು, ತಾಲೂಕು ಕಾರ್ಮಿಕ ಅಧ್ಯಕ್ಷ ದುರ್ಗೇಶ್ ಬಾಲಿ, ವಿದ್ಯಾರ್ಥಿ ಯುವ ಘಟಕದ ಅಧ್ಯಕ್ಷ ವೀರಭದ್ರ, ನಗರ ಘಟಕದ ಅಧ್ಯಕ್ಷ ಮೊಯಿಮುದ್ದೀನ್, ಮಹಿಳಾ ಉಪಾಧ್ಯಕ್ಷೆ ಹುಲಿಗೆಮ್ಮ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಸಂಘಟನೆಯ ಪದಾಧಿಕಾರಿಗಳು ಎಲ್ಲರೂ ಸೇರಿ ನಾವು ತಿಂಗಳಲ್ಲಿ ಒಂದು ದಿನ ಸೇವಾ ಕಾರ್ಯಕ್ರಮವನ್ನು ಕಡ್ಡಾಯವಾಗಿ ಹಮ್ಮಿಕೊಳ್ಳಬೇಕಂತ ಅನ್ಕೊಂಡಿದ್ದೀವಿ. ಆ ತಿಂಗಳ ಒಂದು ದಿನದ ಯಾವುದೇ ಬಡ ಕುಟುಂಬ, ಪೂರ್ತಿ ಬಡ ಕುಟುಂಬದವರಿದ್ದವರ ಮನೆಯಲ್ಲಿ ನಾವು ಭೇಟಿ ನೀಡಿ ಅವರ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ನಮ್ಮದೇ ಕೈಯಲ್ಲಿ ಆದಷ್ಟು ಸ್ವಲ್ಪ ಸಹಾಯವನ್ನು ಮಾಡಬೇಕನ್ನೋ ಉದ್ದೇಶದಿಂದ ನಾವು ಎಲ್ಲ ಪದಾಧಿಕಾರಿಗಳು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಆ ಅಜ್ಜಿ ಮನೆಗೆ ತಲುಪುವಷ್ಟು ಜವಾಬ್ದಾರಿ ನಾವು ಹೊತ್ಕೊಂಡಿದ್ದೀವಿ. ಕರ್ನಾಟಕ ರಕ್ಷಣಾ ಸೇನೆಯ ಸಂಘಟನೆಯು ಸಿಂಧನೂರಿಗೆ ತರುವುದು ಪ್ರಧಾನ ಉದ್ದೇಶವು ಸಿಂಧನೂರು ತಾಲೂಕಿನಲ್ಲಿ ಹಲವು ಸಮಸ್ಯೆಗಳ ಬಗ್ಗೆ ಮತ್ತು ಈ ನಾಡಿನ ಭಾಷೆ, ಜಲ, ನೀರು ಮತ್ತು ಭಾಷೆಯ ಪರವಾಗಿ ನಾವು ಹಲವು ಹೋರಾಟಗಳನ್ನು ಮಾಡುವುದರ ಮುಖಾಂತರ ನಾವು ಈ ಸಂಘಟನೆಯನ್ನು ಕೈಗೆತ್ತಿಕೊಳ್ಳಬೇಕೆಂದು ನಮ್ಮ ಪ್ರಧಾನ ಉದ್ದೇಶ. ಅದರ ಜೊತೆಗೆ ತಿಂಗಳಿಗೆ ಒಂದು ಕಾರ್ಯಕ್ರಮವನ್ನು ಮಾಡಿ ಅದನ್ನು ಪ್ರತಿ ತಿಂಗಳಲ್ಲಿ ಒಂದು ಬಡ ಕುಟುಂಬಕ್ಕೆ ಸೇವೆ ಮಾಡುವಂತಹದ್ದು ನಾವು ಅನುಸರಿಸಿದ್ದೀವಿ. ಅದರ ಉದ್ದೇಶದಿಂದ ಎಲ್ಲಾ ಪದಾಧಿಕಾರಿಗಳು ಕೂಡ ಇದರಲ್ಲಿ ಸಹಾಯದಾನವನ್ನು ಮಾಡಿರುತ್ತಾರೆ. ಮಾಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಹಳ ತುಂಬುವುದರಿಂದ ಸಂತೋಷದಿಂದ ಮಾಡ್ತಾ ಇರೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಇನ್ನು ಮುಂದಿನ ದಿನಮಾನದಲ್ಲಿ ತಿಂಗಳ ಸೇವೆ ಕಾರ್ಯಕ್ರಮ ಅಂತ ಇಟ್ಟಿದ್ದೀವಿ. ಮುಂದಿನ ದಿನಮಾನದಲ್ಲಿ 15 ದಿನ ಆಗ್ಬೋದು, ಇಲ್ಲ ವಾರಕ್ಕೊಂದು ಆಗ್ಬೋದು.